ನಮಸ್ಕಾರ. ನುಡಿದಂತೆ ನಡೆದ ಸರ್ಕಾರ. ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಮಹಿಳೆಯರಿಗೆ ಫ್ರೀ ಭಾಗ್ಯ. ಬೀದರ್ನಿಂದ ಚಾಮರಾಜನಗರದವರೆಗೆ, ಕೋಲಾರದಿಂದ ಮಂಗಳೂರಿನವರೆಗೆ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳಿಗೆ ಉಚಿತ ಸಂಚಾರದ ಖುಷಿ. ಕರ್ನಾಟಕ ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷವು ನೀಡಿದ್ದ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆಯೂ ಒಂದು. ಇದು ರಾಜ್ಯ ಮಾತ್ರವಲ್ಲ, ಇಡೀ ದೇಶದಲ್ಲಿ ಕ್ರಾಂತಿಕಾರಕ ನಿರ್ಧಾರ. 2023ರ ಜೂನ್ 11ರಂದು ಜಾರಿಗೆ ಬಂದ ಈ ಯೋಜನೆ ಜನರ ಮನೆ ಮನ ತಲುಪಿದೆ. ವಿದ್ಯಾರ್ಥಿನಿಯರು, ಗೃಹಿಣಿಯರು, ವೃದ್ಧಿಯರು ಸೇರಿ ಇಡೀ ಮಹಿಳಾ ವರ್ಗದ ಹೃದಯಕ್ಕೆ ಲಗ್ಗೆ ಇಟ್ಟಿದೆ. ಮಹಿಳೆಯರಿಗೆ ಕೆಎಸ್ಆರ್ಟಿಸಿ ಅಥವಾ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡುವ ಈ ಯೋಜನೆಯು ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಮೊದಲು ಜಾರಿಗೆ ಬಂದ ಯೋಜನೆಯಾಗಿದೆ. ಸರ್ಕಾರವು ಜಾರಿಗೆ ತಂದಿರುವ ಯೋಜನೆಗಳ ಪೈಕಿ ಪ್ರಮುಖವಾಗಿ 4 ಯೋಜನೆಗಳು ಮಹಿಳೆಯರಿಗೆ ಸಹಕಾರಿಯಾಗಿದೆ. ಅನ್ನಭಾಗ್ಯ ಯೋಜನೆಯು ಒಂದು ಕುಟುಂಬಕ್ಕೆ ಸಹಕಾರಿಯಾಗಿದ್ದರೆ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಗೃಹ ಲಕ್ಷ್ಮಿ ಯೋಜನೆಯು ಪ್ರಮುಖವಾಗಿ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಕ್ಕೆ ಉತ್ತೇಜನ ನೀಡುವ ಯೋಜನೆಗಳಾಗಿವೆ. ನಾವು ಕೂಡ ಈ ಶಕ್ತಿ ಯೋಜನೆ ಅಂತ ಹೆಸರಿಟ್ಟದ್ದು ಯಾಕಪ್ಪ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನ ತುಂಬಬೇಕು. ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಕ್ರಾಂತಿ. 2023ರ ಜೂನ್ 11ರಂದು ಚಾಲನೆ. ಅಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಶಕ್ತಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟರು. 5 ಮಹಿಳೆಯರಿಗೆ ಸಾಂಕೇತಿಕವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಮೂಲಕ ಮಹಿಳಾ ಸಬಲೀಕರಣದ ಒಂದೊಳ್ಳೆ ಯೋಜನೆಗೆ ನಾಂದಿ ಹಾಡಿದ್ರು. ವಿಧಾನಸೌಧದಿಂದ ಮೆಜೆಸ್ಟಿಕ್ಗೆ, ಮೆಜೆಸ್ಟಿಕ್ನಿಂದ ಧರ್ಮಸ್ಥಳ, ಕಲಬುರಗಿ ಸೇರಿ ಒಟ್ಟು 4 ಜಿಲ್ಲೆಗಳಿಗೆ ಸ್ಪೆಷಲ್ ಬಸ್ ರೆಡಿ ಇತ್ತು. ಬಸ್ನಲ್ಲೇ ಮೆಜೆಸ್ಟಿಕ್ಗೆ ಬಂದ ಸಿಎಂ ಸಿದ್ದರಾಮಯ್ಯ, ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ ಮಹಿಳೆಯರಿಗೆ ಟಿಕೆಟ್ ವಿತರಿಸಿದ್ರು. ಎಲ್ಲ ಮಹಿಳೆಯರು ಕೂಡ ಇದು ಕರ್ನಾಟಕದ ವ್ಯಾಪ್ತಿನಲ್ಲಿ, ಅದು ಬೇರೆ, ಇನ್ನು ಬೇರೆ ರಾಜ್ಯಕ್ಕೆ ಹೋದಾಗೆಲ್ಲ ಕೇಳಕ್ ಹೋಗ್ಬಾರ್ದು. ಕರ್ನಾಟಕದ ಒಳಗಡೆ ವಿತಿನ್ ಕರ್ನಾಟಕ. ನಾವು ಯಾರೋ ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಇಂದ ನಾವು ಇದಕ್ಕೆ ಹೋಗ್ತೀವಿ, ತಿರುಪ್ತಿಗೆ ಹೋಗ್ತೀವಿ ಅಂದ್ರೆ ಇಲ್ಲ, ಇನ್ಯಾವುದು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತಂದ್ರೆ ಇಲ್ಲ, ಮಂತ್ರಾಲಯಕ್ಕೆ ಹೋಯ್ತು, ಮಂತ್ರಾಲಯಕ್ಕೆ ಕರ್ನಾಟಕದಲ್ಲಿ ನಾನು ಹೋಗಿಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಅದೇ ಒಂದ್ಸಾರಿ ಹೋಗಿದ್ದೆ. ಏನೇ ಆಗಲಿ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಆ ಜನರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೇವೆ. ಹೆಣ್ಣಿಗೆ ಶಕ್ತಿಶಾಲಿಯಾಗಿ ಬೆಳೆಸಬೇಕು. So we believe that in this country, woman plays a very major role. She with starvation, she brings up the child and the family. So we want to strengthen her financially, economically. That is why we started this first program for all the women who travel. Just now we issued a ticket to Dharmasthala.
I asked them what is the travel cost. It is 341 rupees. How proud the women were there. I believe in Dharmasthala also. Maatu bidada Manjunatha kaasu bidattimappa. There is a saying. Whatever Manjunatha gives, whatever we have to honor. So we will not let down. So we believe in that philosophy. Basavana philosophy. We have done it. No doubt it's a proud and emotional day. We will keep up for all the promises. We will deliver. That is the commitment we have given to the people of Karnataka. People have a lot of faith in us. We will see that our faith has been honored. ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರು ನಗರ ಸಾರಿಗೆ, ಸಾಮಾನ್ಯ ಹಾಗೂ ವೇಗದೂತ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಉತ್ತರ ಪಶ್ಚಿಮ ಕರ್ನಾಟಕದ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಸಂಚಾರ ಫ್ರೀ ಫ್ರೀ ಫ್ರೀ. ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಗ್ರಾಮಗಳಿಗೂ ಕೂಡ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಹತ್ತಿರದಲ್ಲಿ ರಾಜ್ಯದ ಬಹುತೇಕ ಎಲ್ಲ ಕಡೆ ಕೂಡ ಸಾರಿಗೆ ವ್ಯವಸ್ಥೆ ಇದೆ. ಈ ಮಲೆನಾಡು ಈ ಪ್ರದೇಶದಲ್ಲಿ ಹೆಚ್ಚು ಖಾಸಗಿ ಬಸ್ಸುಗಳು ಅಲ್ಲಿ ಇದೆ. ಅಲ್ಲಿ ನಾನು ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಅಲ್ಲಿ ಸಾಕಷ್ಟು ನಮ್ಮ ಸರ್ಕಾರಿ ಬಸ್ಸುಗಳು ಓಡಿಸೋದಕ್ಕೆ ಅಲ್ಲಿ ಅವರಿಗೆ ಪರ್ಮಿಷನ್ಸು ಕೊಡಿಸಿದ್ದೆ, RTO ಮುಖಾಂತರ ಎಲ್ಲ ಕೊಡಿಸಿದ್ದೆ. ಆಮೇಲೆ ಬಂದಂಥ ಸರ್ಕಾರಗಳು ಅದನ್ನು ಎನ್ಕರೇಜ್ ಮಾಡಲಿಲ್ಲ. ಈಗ ತಕ್ಷಣಕ್ಕೆ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಓಡಾಡುವಂಥ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆ. ಶಕ್ತಿ ಯೋಜನೆಯಿಂದ ಮಹಿಳಾ ಮನೆಗಳಲ್ಲಿ ಹೊಸ ಉತ್ಸಾಹವನ್ನು ಹುಟ್ಟುಹಾಕಿದೆ. ವಿದ್ಯಾರ್ಥಿನಿಯರು, ಮಹಿಳೆಯರು, ವೃದ್ಧಿಯರು ಖುಷಿಯಾಗಿ ಸಂಚಾರವನ್ನ ಮಾಡಿ ಸಿದ್ದರಾಮಯ್ಯ ಆಡಳಿತಕ್ಕೆ ಜೈಕಾರ ಹಾಕ್ತಿದ್ದಾರೆ. ಡಿಪಾರ್ಟ್ಮೆಂಟ್ಗೆ ಯಾವುದೇ ರೀತಿ ಲಾಸ್ ಅಲ್ಲ, ಸರ್ಕಾರದಿಂದ ಸಪೋರ್ಟ್ ಸಿಗುತ್ತೆ. ಸರ್ಕಾರ ನಮ್ಮ ಜೊತೆ ನಿಂತು BMTCಗೆ ಹೆಲ್ಪ್ ಮಾಡ್ತಾರೆ, KSRTCಗೆ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ MD ಅವರು, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸತ್ಯವತಿ ಮೇಡಮು ಸಹ ನಮಗೆ ಬೆಂಬಲವಾಗಿ ನಿಂತು ಈ ಯೋಜನೆನ ನಾವು ಯಶಸ್ವಿ ಮಾಡಬೇಕು, ಬೆಂಬಲ ಸರ್ಕಾರದ ಜೊತೆ ನಾವು ಇರಬೇಕು ಅಂತ ನಮ್ಗೆಲ್ಲರಿಗೂ ಹೇಳಿದ್ದಾರೆ. ನಮ್ಮ ಲೇಡೀಸ್ಗೆ ಒಂದು ಒಳ್ಳೇದು ಇದು ತುಂಬಾ ಅನುಕೂಲ ಆಗಂಗೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹಂಗೆ ನಮ್ಮ ಅಧಿಕಾರಿಗಳು ತುಂಬಾ ಇದು ಮಾಡಿದ್ದಾರೆ. ಇದರಿಂದ ನಮ್ಗೆ ಲಾಸ್ ಏನಿಲ್ಲ, ಒಳ್ಳೆ ಇದನ್ನೇ ಆದಾಯನೇ ಬರುತ್ತೆ ಹಂಗಂತ ನಾವೇ ಮೊದಲಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲ ಹೆಣ್ಮಕ್ಳ ಪರವಾಗಿ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾನು ಎಷ್ಟೋ ಸತ ನೋಡ್ತಾ ಇರ್ತೀನಿ ನಮ್ಮ ಬಸ್ಗಳಲ್ಲಿ ಓಡಾಡೋ ಹೆಣ್ಮಕ್ಳಿಗೆ 1 ರೂಪಾಯಿಗೂ ಪರದಾಡ್ತಾ ಇರ್ತಾರೆ. ಇವಾಗ ತಿಂಗಳಿಗೆ ಎಷ್ಟೋ ದುಡ್ಡು ಉಳಿಯುತ್ತಲ್ಲ, ಆ ದುಡ್ಡನ್ನೆಲ್ಲ ಆ ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು ಅವ್ರ ಮಕ್ಕಳಿಗೆ ಎಜುಕೇಶನ್ಗೆ ಹಾಕ್ಬೋದು, ಇಲ್ಲ ಮನೆ ನಿರ್ವಹಣೆಗಾದ್ರೂ ಹಾಕ್ಬೋದು. ಈ ತರ ಏನೋ ಒಂದು ಯೂಸ್ ಆಗುತ್ತೆ. ಬಟ್ ಇದು ಮಾಡಿದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಯೋಜನೆಯಿಂದ ನಾವು ಕಣ್ಣಾರೆ ಕಂಡಿರೋಂಥದ್ದು, ನಾವು ಅನುಭವಿಸಿರೋಂಥದ್ದು. 1 ರೂಪಾಯಿ 5 ರೂಪಾಯಿ ಇಲ್ಲ ಅಂದ್ರೂ ನಾವೇ ಇಳಿಸಿರ್ತೀವಿ, ನಮ್ಗೆ ಕರ್ಕೊಂಡು ಹೋಗಕ್ ಆಗಲ್ಲ ಅವ್ರನ್ನ, ಯಾಕಂದ್ರೆ ನಾವು ಕೈಯಿಂದ ಹಾಕ್ಬೇಕಾಗಿರುತ್ತೆ. ನಾನು ನಮ್ಮ ಸಹಪಾಠಿಗಳು ಕೇಳ್ಕೊಳ್ಳೋದೇನಂದ್ರೆ ನಮ್ಮೆಲ್ಲ ಮಹಿಳೆಯರನ್ನು ಉಚಿತ ಪ್ರಯಾಣದಲ್ಲಿ ಸೌಖ್ಯವಾಗಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಅಂತ. ಅದೆಷ್ಟೋ ಮಹಿಳೆಯರಿಗೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಪವಿತ್ರ ಯಾತ್ರಾ ಸ್ಥಳಗಳು ಗಗನ ಕುಸುಮವಾಗಿತ್ತು. ಅಲ್ಲದೆ ನೆಂಟರಿಷ್ಟರ ಮನೆಗಳಿಗೆ ಹೋಗೋಕ್ಕೂ ಕಷ್ಟಕರವಾಗಿತ್ತು. ಅಂತಹ ಮಹಿಳೆಯರಿಗೆ ಶಕ್ತಿ ಯೋಜನೆ ಬರವಾಗಿದ್ದು
ಸಹಸ್ರ ಮಹಿಳೆಯರ ಮುಖದಲ್ಲಿ ಮಂದಹಾಸ ಮೂಡಿದೆ. ತುಂಬಾ ಖುಷಿಯಾಗಿದೆ ಸರ್. ನಮಗೆ ನಾವು ದಿನ ದುಡ್ಡು ಕೊಟ್ಟು ಹೋಗ್ಬೇಕಾಗಿತ್ತು, ಫ್ರೀಯಾಗಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಳ್ಳೇದು ಮಾಡಿದವರು, ಪರವಾಗಿಲ್ಲ. ನಾವು ತುಂಬಾ ಕಷ್ಟಪಡೋರು, ನಮಗೂ ಮಕ್ಕಳು ಕಷ್ಟ ಪಡೋರಿಗೂ ಒಳ್ಳೇದು ಮಾಡೋರು. ತುಂಬಾ ಥ್ಯಾಂಕ್ಸ್. ನನಗೆ ಭಾಳ ಖುಷಿ ಆತ್ರಿ. ಮತ್ತು ನನಗೆ ಖುಷಿ ಆದಕ್ಕೆ ನಾನು ಗಾಡಿ ಸಹ ಮಾಡಿ ಅವಾಗ ಇನ್ನಿಟ್ಟ ನಮ್ಮ ಪರಮಾತ್ಮ ಆಶೀರ್ವಾದ ಮಾಡಲಿ, ನಮ್ಮ ಅಪ್ಪಂದು ಮುಂದೆ ಬರಲಿ ಅಂತೇಳಿ ನಾನು ನಮಸ್ಕಾರ ಮಾಡಿ ಗಾಡಿ ಐತೀನಿ. ಒಳ್ಳೇದಾಗಲಿಪ್ಪ ನಮ್ಮ ಅಪ್ಪ, ಅವ್ನು ಬಳಿ ಹಬ್ಬಲಿ. ಅವನು 110 ವರ್ಷ ಅವಾಗ ಔಷಧ. ಮಹಿಳೆಯರಿಗೆ ಆರ್ಥಿಕ ಶಕ್ತಿ ತುಂಬಿದ ಯೋಜನೆ. ಪ್ರಮುಖವಾಗಿ ಮಧ್ಯಮ ವರ್ಗ ಹಾಗೂ ಬಡ ವರ್ಗದ ದುಡಿಯುವ ಮಹಿಳೆಯರಿಗೆ ಈ ಯೋಜನೆಯು ಹೆಚ್ಚು ಸಹಾಯವಾಗಿದೆ. ಪ್ರಸ್ತುತ ಎಲ್ಲ ವಸ್ತುಗಳ ದರ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ದಿನನಿತ್ಯ ಬಳಕೆ ಮಾಡುವಂತಹ ಅಕ್ಕಿ, ಗೋಧಿ, ಚಹಾ ಪುಡಿ, ಹಾಲು, ಸಕ್ಕರೆ, ಬೇಳೆ, ಈರುಳ್ಳಿ, ಟೊಮ್ಯಾಟೊ ದರಗಳು ಗಗನಕ್ಕೇರಿರೋ ಈ ಸಂದರ್ಭದಲ್ಲಿ ಬಡ ಮಧ್ಯಮ ವರ್ಗದ ಕುಟುಂಬಕ್ಕೆ ಮಾಸಿಕವಾಗಿ ಸಾವಿರಾರು ರೂಪಾಯಿ ಉಳಿತಾಯವಾಗ್ತಿದೆ. ಅದರಲ್ಲೂ ಒಂದು ಕುಟುಂಬದಲ್ಲಿ ವಿದ್ಯಾರ್ಥಿನಿಯರು ಇದ್ದರೆ ಅವರ ಶಾಲಾ ಓಡಾಟದ ಖರ್ಚು ಉಳಿತಾಯವಾಗಲಿದೆ. ಅದು ವಿದ್ಯಾರ್ಥಿನಿಯ ಒಟ್ಟು ಶಿಕ್ಷಣದ ವೆಚ್ಚದಲ್ಲಿ ಕಡಿಮೆಯಾಗಲು ಸಹಾಯಕವಾಗಲಿದೆ. ಉಳಿತಾಯಕ್ಕೆ ಸ್ಫೂರ್ತಿ ಈ ಮಹತ್ವಾಕಾಂಕ್ಷಿ ಯೋಜನೆ. ಸಂಚಾರದಲ್ಲಿ ಉಳಿದ ಹಣದಿಂದ ಹೊಸ ರೀತಿಯ ಬದುಕೇ ಶುರುವಾಗಿದೆ. ಹಣ ಉಳಿತಾಯ ಮಾಡುವುದಷ್ಟೇ ಅಲ್ಲದೆ ಲಿಂಗ ಸಮಾನತೆಯನ್ನು ಸಾರುವ ಯೋಜನೆ ಇದಾಗಿದೆ. ಬಡತನ, ಸಾಮಾಜಿಕ, ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಶಕ್ತಿ ಯೋಜನೆ ಬಲ ತುಂಬಿದೆ. ಬಡವರು, ಅವಕಾಶ ವಂಚಿತರು ಈಗ ಉಳಿತಾಯ ಮಾಡ್ತಿದ್ದಾರೆ. ಸಾಲ ಪಾವತಿ, ವಿಮೆ ಕಂತು ಕಟ್ಟುವ 10 ಹಲವು ಕಾರ್ಯಕ್ರಮಗಳನ್ನು ನಿರಾತಂಕವಾಗಿ ನೆರವೇರಿಸುತ್ತಿದ್ದಾರೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳು ಮಹತ್ವದ ಸಾಧನೆಯತ್ತ ಸಾಗಿವೆ. ಇದಕ್ಕೆ ಕಾರಣ ಶಕ್ತಿ ಯೋಜನೆಯ ಪರಿಣಾಮ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಕಾಲೇಜ್ ಇದೆ, ಸೊ ಹೋಗೋಕ್ಕೆ ಬರೋದಕ್ಕೆಲ್ಲ ಈಸಿ. ಅದೇ ಆಗಿದ್ದು ನನಗೆ ಅಡ್ವಾಂಟೇಜ್ ಆಗಿದೆ. ಯಾಕಂದ್ರೆ ಇವಾಗ ಮನೆಗೆ ಹೋಗ್ತಾ ಹೋಗ್ಬೇಕು. ತುಂಬಾ ಖುಷಿ ಆಗ್ತಾ ಇದೆ. ಇದರಿಂದ ಜನಕ್ಕೆ ಅಡ್ವಾಂಟೇಜ್ ಅಂತ ಮಕ್ಕಳಲ್ಲಿ ಇದರಿಂದ ಎಲ್ಲರಿಗೂ ಅನುಕೂಲನೇ ಆಗುತ್ತೆ. ಈಗ ಕೊಟ್ಟಿರೋದ್ರಿಂದ ಯಾವಾಗ ಮನ್ಸು ಹೋಗೋದ್ ಬದಲು ಈಗ ವೀಕ್ಲಿ ಮಹಿಳೆಯರು, ವಿದ್ಯಾರ್ಥಿನಿಯರಿಗೆ ಶಕ್ತಿ ಯೋಜನೆಯ ಈ ಸೌಲಭ್ಯ ಸಿಗ್ತಿದೆ. ರಾಜ್ಯಾದ್ಯಂತ 18,609 ಬಸ್ಗಳು ಉಚಿತ ಪ್ರಯಾಣಕ್ಕೆ ಲಭ್ಯ ಇವೆ. ಅಂದಾಜು 41.80 ಲಕ್ಷ ಮಹಿಳೆಯರು ಫಲಾನುಭವಿಗಳಾಗಿದ್ದಾರೆ. ಈ ಯೋಜನೆಯ ಪ್ರಮುಖ ಅಂಶಗಳೇನು ಅನ್ನೋದನ್ನ ನೋಡೋದಾದ್ರೆ, ಮಹಿಳೆಯರು, ವಿದ್ಯಾರ್ಥಿನಿಯರು, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಈ ಯೋಜನೆ ಅನುಕೂಲ ಸಿಗುತ್ತಿದ್ದು, ನಗರ ಸಾರಿಗೆ, ಸಾಮಾನ್ಯ ಮತ್ತು ವೇಗದೂತ ಬಸ್ಗಳಿಗೆ ಅನ್ವಯವಾಗಲಿದೆ. ರಾಜ್ಯದ 4 ಸಾರಿಗೆ ಸಂಸ್ಥೆಗಳಲ್ಲಿನ ಬಸ್ಗಳಲ್ಲಿ ಅವಕಾಶವನ್ನು ನೀಡಲಾಗಿದ್ದು, ಬಿಎಂಟಿಸಿ ಮತ್ತು ಇತರ ನಗರ ಸಾರಿಗೆ ಬಸ್ಗಳಿಗೂ ಅನ್ವಯವಾಗಲಿದೆ. ರಾಜ್ಯದೊಳಗಿನ ಪ್ರಯಾಣಕ್ಕೆ ರಾಜ್ಯದಲ್ಲಿ ವಾಸಿಸುವ ಮಹಿಳೆಯರಿಗೆ ಈ ಯೋಜನೆಯನ್ನ ಸೀಮಿತಗೊಳಿಸಲಾಗಿದೆ. ರಾಜ್ಯದಲ್ಲಿ ಜಾರಿಯಾಗಿರೋ ಶಕ್ತಿ ಯೋಜನೆ ಇಡೀ ದೇಶಕ್ಕೆ ಮಾದರಿ. ಇದಕ್ಕೂ ಮುನ್ನ ಹಲವು ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದ್ರು ಕರ್ನಾಟಕದಷ್ಟು ಜನಪ್ರಿಯತೆ ಪಡೆಯೋಕೆ ಸಾಧ್ಯವಾಗಿರಲಿಲ್ಲ. ರಾಜ್ಯದಲ್ಲಿ ಯೋಜನೆ ಜಾರಿ ಬಳಿಕ ಇದು ದೇಶದಾದ್ಯಂತ ಮನೆ ಮಾಡಿದೆ.
ಯೋಜನೆ ಯಶಸ್ವಿಗೊಳಿಸುವಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಕೂಡ ದೊಡ್ಡದು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಾಗೂ ಮಹಿಳಾ ಸಬಲೀಕರಣದೆಡೆಗಿನ ಶಕ್ತಿ ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಕೋಟಿ ಕೋಟಿ ಮಹಿಳೆಯರು ನಿರಾತಂಕವಾಗಿ ಹಣವಿಲ್ಲದೆ ತಮಗೆ ಬೇಕಾದಲ್ಲಿಗೆ ಸಂಚರಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲೂ ಶಕ್ತಿ ಸಂಚಾರ. ಸರ್ಕಾರದ ಹಲವು ಯೋಜನೆಗಳು, ಕಾನೂನುಗಳು ಹೆಣ್ಣು ಮಕ್ಕಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಯಶಸ್ವಿಯಾಗಿವೆ. ಜೂನ್ 11ರಂದು ಚಾಲನೆಗೊಂಡ ಶಕ್ತಿ ಯೋಜನೆಯು ಪ್ರತಿದಿನ 50 ಲಕ್ಷಕ್ಕಿಂತಲೂ ಹೆಚ್ಚು ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣಿಸಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಕರ್ನಾಟಕದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಶಿಕ್ಷಣ ಹಂತದಲ್ಲಿ ಒಟ್ಟು 29.28 ಲಕ್ಷ ಒಟ್ಟು ದಾಖಲಾತಿ ಇದ್ದು, ಅದರಲ್ಲಿ 14.50 ಲಕ್ಷ ಹೆಣ್ಣು ಮಕ್ಕಳ ದಾಖಲಾತಿ ಇದೆ. ಒಟ್ಟು ದಾಖಲಾತಿಯಲ್ಲಿ ಹೆಣ್ಣು ಮಕ್ಕಳ ಪಾಲು 48.3%. ಇದು ಕಳೆದ ಕೆಲ ವರ್ಷಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಎಷ್ಟೋ ಹೆಣ್ಣು ಮಕ್ಕಳು ಹಣಕಾಸಿನ ಕೊರತೆಯಿಂದ ಶಿಕ್ಷಣದಿಂದ ವಂಚಿತರಾಗ್ತಿದ್ರು. ಈಗ ಶಕ್ತಿ ಯೋಜನೆಯ ಮೂಲಕ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಮಾತ್ರವಲ್ಲದೆ ಹಲವು ಹೆಣ್ಣು ಮಕ್ಕಳು ಜೊತೆಯಾಗಿ ಹೋಗಿ ಬರೋದ್ರಿಂದ ಸುರಕ್ಷತೆಯ ದೃಷ್ಟಿಯಿಂದಲೂ ಇದು ಸಹಾಯಕವಾಗಿದೆ. ಅಲ್ಲದೆ ಪ್ರತಿ ವರ್ಷ ಪಾಸ್ ಮಾಡಿಸಿಕೊಳ್ಳಬೇಕಾದ ಕಿರಿಕಿರಿ ಇಲ್ಲದಂತಾಗಿದೆ. ಇದರಿಂದಾಗಿ ಹೆಣ್ಣು ಮಕ್ಕಳಿಗೆ ಪ್ರೌಢಶಾಲೆ ಮತ್ತು ಉನ್ನತ ಶಿಕ್ಷಣಕ್ಕಿರುವಂತಹ ಒಂದು ಅಡೆತಡೆ ನಿವಾರಣೆಯಾದಂತಾಗಿದೆ. ಇಲ್ಲ ಪಾಸ್ ತಗೊಳ್ಳೋ ಫ್ರೀಯಾಗಿ ಓಡಾಡ್ತೀನಿ, ಟ್ಯೂಷನ್ಸ್ಗೂ ಆರಾಮಾಗಿ ಹೋಗ್ತೀನಿ. ಉಚಿತ ಬಸ್ ಪ್ರಯಾಣ ಏನ್ ಅನಿಸ್ತಾ ಇದೆ ನಿಮ್ಗೆ? ಖುಷಿ ಆಗಿದೆಯಾ? ತುಂಬಾ ಖುಷಿಯಾಗಿದೆ. ಫ್ರೀ ಜರ್ನಿ, ಎಲ್ಲಿಗೆ ಬೇಕಾದ್ರೂ ಫ್ರೀಯಾಗಿ ಓಡಾಡ್ಬೋದು. ಸೊ ಪಾಕೆಟ್ ಮನಿ ಎಲ್ಲ ಉಳಿತಾಯ ಆಯಿತು, ಅದಕ್ಕೆ ಹ್ಯಾಪಿ ಆಗಿದೆ. ಹೊಸ ಯೋಜನೆ ಚೆನ್ನಾಗಿದೆ, ಖುಷಿ ಆಯಿತು. ನಮ್ಮ ಕರ್ನಾಟಕದಲ್ಲಿ ಆಗಿರೋದು ಒಂಥರ ಸ್ಪೆಷಲ್ಲು, ಬಟ್ ಖುಷಿ ಆಗುತ್ತೆ. ಈ ಯೋಜನೆಯಿಂದ ಸರ್ಕಾರಕ್ಕೆ ಒಂದಷ್ಟು ವೆಚ್ಚ ಆಗೋದು ಗ್ಯಾರಂಟಿ, ಹೊರೆ ಆಗುತ್ತೆ, ತೆರಿಗೆ ಕೂಡ ನಮ್ಮ ಮೇಲೆ ಬೀಳೋ ಚಾನ್ಸಸ್ ಇದೆ. ಏನ್ ಅನ್ಸುತ್ತೆ? ಅದು ಏನೂ ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಬಟ್ ಅದನ್ನ ನಾವು ಯೂಸ್ ಮಾಡಬೇಕು. ಕರ್ನಾಟಕ ಪ್ರವಾಸೋದ್ಯಮಕ್ಕೆ ಶಕ್ತಿ ಯೋಜನೆ ವರ. ಉಚಿತ ಬಸ್ ಪ್ರಯಾಣ ಬಹಳಷ್ಟು ಹೆಣ್ಣು ಮಕ್ಕಳ ಕನಸುಗಳನ್ನ ಈಡೇರಿಸುತ್ತಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಶಕ್ತಿ ಯೋಜನೆಯಿಂದಾಗಿ ಕರ್ನಾಟಕ ಧಾರ್ಮಿಕ ಸ್ಥಳಗಳು ತುಂಬಿ ತುಳುಕ್ತಾ ಇವೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶೃಂಗೇರಿ, ಉಡುಪಿ ಹೀಗೆ ಪ್ರಮುಖ ಧಾರ್ಮಿಕ ಕೇಂದ್ರಗಳಿಗೆ ಹೆಚ್ಚು ಹೆಚ್ಚು ಮಹಿಳೆಯರು ಪ್ರಯಾಣಿಸುತ್ತಿದ್ದಾರೆ. ಇದು ಸ್ಥಳೀಯ ಆರ್ಥಿಕತೆಯನ್ನ ಹೆಚ್ಚಿಸಲು ನೆರವಾಗ್ತಿದೆ. ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಅಭಿವೃದ್ಧಿಯಾಗ್ತಿದೆ. ಶಕ್ತಿ ಯೋಜನೆಯಿಂದಾಗಿ ಸಾರಿಗೆ ಇಲಾಖೆಗೆ ಚೈತನ್ಯ. ಮಹಿಳೆಯರ ಉಚಿತ ಪ್ರಯಾಣದಿಂದ ಸಂಚಾರಿ ಸಾರಿಗೆ ಸಾಮರ್ಥ್ಯ 30% ವೃದ್ಧಿಯಾಗಿದೆ. ಇದಕ್ಕಾಗಿ ಪಲ್ಲಕ್ಕಿ, ಅಶ್ವಮೇಧ, ಕಲ್ಯಾಣ ರಥ, ಅಮೋಘ ವರ್ಷ ಈ ರೀತಿಯಾಗಿ ಹೊಸ ಬ್ರ್ಯಾಂಡ್ನ ಬಸ್ಗಳ ಸೇರ್ಪಡೆಯಾಗಿವೆ. 1277 ಹಳೆಯ ಬಸ್ಗಳನ್ನು ಪುನಶ್ಚೇತನಗೊಳಿಸಿ ಸೇವೆಗೆ ಮರು ಸೇರ್ಪಡೆಗೊಳಿಸಲಾಗಿದೆ. ಹೀಗಾಗಿ ಮಹಿಳೆಯರ ಜೊತೆಗೆ ಪುರುಷರು ಕೂಡ ಈ ಹಿಂದಿಗಿಂತ ಸುಲಭವಾಗಿ ತಮ್ಮ ತಮ್ಮ ಸ್ಥಳಗಳನ್ನು ತಲುಪಬಹುದಾಗಿದೆ. ಶಕ್ತಿ ಯೋಜನೆಯ ಜಾರಿಗೂ ಮುನ್ನ
ನಿತ್ಯ 1,58,909 ಟ್ರಿಪ್ಗಳ ಸಂಚಾರವಿತ್ತು. ಶಕ್ತಿ ಯೋಜನೆ ಜಾರಿ ಬಳಿಕ 1,69,627 ಟ್ರಿಪ್ಗೆ ಹೆಚ್ಚಳವಾಯಿತು. ಅಂದರೆ ಪ್ರತಿದಿನ 10,718 ಹೆಚ್ಚುವರಿ ಟ್ರಿಪ್ಗಳು ಕಾರ್ಯಾಚರಣೆ ನಡೆಸುತ್ತಿದೆ. ಒಂದು ವರ್ಷದಲ್ಲಿ ಕೆಎಸ್ಆರ್ಟಿಸಿ ವ್ಯಾಪ್ತಿಯಲ್ಲಿ 1,29,077 ಕೋಟಿ ಮಂದಿ ಸಂಚಾರ ಮಾಡಿದ್ದು, ಅದರಲ್ಲಿ 75.61 ಕೋಟಿ ಮಹಿಳಾ ಪ್ರಯಾಣಿಕರೇ ಪ್ರಯಾಣಿಸಿದ್ದಾರೆ. ಶೂನ್ಯ ಪ್ರಮಾಣದ ಟಿಕೆಟ್ ಮೌಲ್ಯ 2,289.85 ಕೋಟಿ ರೂಪಾಯಿ ಆಗಿದೆ. ಇದರಲ್ಲಿ ಮಹಿಳಾ ಪ್ರಯಾಣಿಕರ ಪ್ರಯಾಣದ ಪ್ರಮಾಣವೇ 58.26% ಆಗಿದೆ. ಈ ಅಂಕಿಅಂಶ ಕೇವಲ ಕೆಎಸ್ಆರ್ಟಿಸಿ ನಿಗಮದ್ದು ಮಾತ್ರವಾಗಿದ್ದು, ಬಿಎಂಟಿಸಿ, ವಾಯುವ್ಯ ಸಾರಿಗೆ, ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ್ದು ಇನ್ನೆಷ್ಟಿರಬಹುದು ಅಂತ ಯೋಚಿಸಿ. ರಾಜ್ಯ ಸರ್ಕಾರ ಜಾರಿಗೆ ತಂದ ಶಕ್ತಿ ಯೋಜನೆಯ ದೆಸೆಯಿಂದಾಗಿ ಬಸ್ ಪ್ರಮಾಣದ ಪರಿಕಲ್ಪನೆಯೇ ಬದಲಾಗಿದೆ. ನಾಡಿನ ಸಮಸ್ತ ಹೆಣ್ಣು ಮಕ್ಕಳ ಪಾಲಿಗೆ ಬಸ್ ಪ್ರಯಾಣವೀಗ ಅನಿವಾರ್ಯ ಪ್ರಯಾಸವಲ್ಲ. ಶುದ್ಧ ಪ್ರವಾಸ ಯೋಚಿಸದೆಯೂ ಇರದ ಸಂಗತಿಗಳು. ಹರಕೆಗಳೀಗ ಕೈಗೂಡುತ್ತಿರುವ ಮಹಿಳೆಯರಲ್ಲಿ ಪುಳಕ ಉಂಟು ಮಾಡಿದೆ. ಸಂಸ್ಥೆಯ ಬಸ್ ಹತ್ತುವ ಕನ್ನಡ ನಾಡಿನ ಪ್ರತಿ ಹೆಣ್ಣು ಮಗಳೀಗ ಸ್ವಂತ ಅಣ್ಣನ ಚಕ್ಕಡಿ ಏರಿ ಪಕ್ಕದೂರಿನ ಜಾತ್ರೆಗೆ ಹೊರಟಷ್ಟೇ ಸಂಭ್ರಮ ಸಡಗರ. ನೋಡಿದ್ರಲ್ವಾ, ಸಮಾಜದಲ್ಲಿ ಶಕ್ತಿ ಯೋಜನೆ ಯಾವೆಲ್ಲ ಪರಿಣಾಮ ಬೀರಿದೆ, ಮಹಿಳಾ ವರ್ಗದಲ್ಲಿ ಏನೆಲ್ಲ ಬದಲಾವಣೆ ತಂದಿದೆ ಅನ್ನೋದನ್ನ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.